ನಮಸ್ತೆ ಸ್ನೇಹಿತರೆ. ಶನಿ ವೈದಿಕ ಮಂತ್ರ. ಓಂ ಶನ್ನೋ ದೇವಿರವಿಷ್ಟಯ ಆಪೋ ಭವಂತು ಶನ್ಯೋರವಿಸ್ತವಂತು ನಃ. ಈ ಮಂತ್ರವನ್ನು ಜಪಿಸುವುದರಿಂದ ಶನಿ ಸಾಡೆಸಾತಿಯ ಕೆಟ್ಟ ಪರಿಣಾಮಗಳು ಕೊನೆಯಾಗುವುದೆಂಬ ನಂಬಿಕೆ ಇದೆ. ಶನಿದೇವನ ಈ ಮಂತ್ರವನ್ನು ಶನಿ ವೈದಿಕ ಮಂತ್ರವೆಂದು ಕರೆಯಲಾಗುತ್ತದೆ. ಈ ಮಂತ್ರವನ್ನು ಜಪಿಸುವುದರಿಂದ ಶನಿಯು ಸಂತುಷ್ಟನಾಗುತ್ತಾನೆ. ಇದನ್ನು ಜಪಿಸುವುದು ಬಹಳ ಸುಲಭ. ಈ ಶನಿ ವೈದಿಕ ಮಂತ್ರವನ್ನು 23,000 ಬಾರಿ ಪಠಿಸುವುದರಿಂದ ಶನಿ ಸಾಡೆಸಾತಿಯ ಅಡ್ಡ ಪರಿಣಾಮಗಳು ಶಾಂತವಾಗುವುದು. ಶನಿ ಬೀಜ ಮಂತ್ರ. ಓಂ ಶನೈಶ್ಚರಾಯ ನಮಃ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಶನಿವಾರ ಸ್ನಾನ ಮಾಡಿದ ನಂತರ ಕಪ್ಪು ಬಟ್ಟೆಯನ್ನು ಧರಿಸಿ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ದೇವನ ಪ್ರತಿಮೆಯ ಮುಂದೆ ಕುಳಿತು ಈ ಮಂತ್ರವನ್ನು ಪಠಿಸಿ. ಬೇಕಾದರೆ ಈ ಮಂತ್ರವನ್ನು ಮನೆಯಲ್ಲಿಯೂ ಜಪಿಸಬಹುದು. ಶನಿ ಪತ್ನಿ ಮಂತ್ರ. ದ್ವಾಜಿನಿ ದಾಮಿನಿ ಚೈವ ಕಂಕಲಿ ಕಲಹ ಪ್ರಿಯ ಕಂಟಕಿ ಕಲಹಿ ಚಾಸ್ತ ತುರಂಗಿ ಮಹಿಷಿ ಅಜ ಶಾನೇರ್ನಾಮಣಿ ಪತ್ನಿ ನಾಮೇಧಾನು ಸಂಜಪನ ಭೂಮಾನ ದುಃಖಾನಿ ನಾಶಿನಾಂತ್ಯಂ ಸೌಭಾಗ್ಯಮೇದೇತೆ ಸುಖಂ. ಜ್ಯೋತಿಷ್ಯದ ಪ್ರಕಾರ ಸ್ನಾನದ ನಂತರ ಪ್ರತಿದಿನ ಸ್ನಾನ ಮಾಡಿದ ನಂತರ ಈ ಮಂತ್ರವನ್ನು ಜಪಿಸಿದರೆ ಶನಿ ಸಾಡೆಸಾತಿ ದೋಷಗಳೆಲ್ಲವೂ ನಿವಾರಣೆಯಾಗುವುದೆಂದು ಹೇಳಲಾಗುತ್ತದೆ. ಶನಿ ದೇವನನ್ನು ಒಲಿಸಿಕೊಳ್ಳಲು ಶನಿ ಪತ್ನಿಯರ ನಾಮವನ್ನು ಜಪಿಸಬಹುದು. ಶನಿವಾರದಂದು ಶನಿ ಪತ್ನಿಯರ ನಾಮ ಜಪಿಸಿದರೆ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಶನಿ ಗಾಯತ್ರಿ ಮಂತ್ರ. ಓಂ ಕೃಷ್ಣಾಂಗಾಯ ವಿದ್ಮಹೇ ರವಿಪುತ್ರಾಯ ಧೀಮಹಿ ತನ್ನಃ ಸೌರಿಃ ಪ್ರಚೋದಯಾತ್. ಪ್ರತಿ ಶನಿವಾರ ಸಂಜೆ ಅಶ್ವತ್ಥ ವೃಕ್ಷ ಅಥವಾ ಶಮಿ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಈ ಮಂತ್ರವನ್ನು ಪಠಿಸಿ. ಇದು ಶನಿ ಗ್ರಹದ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಿ ಒಳ್ಳೆಯ ಫಲಗಳನ್ನು ನೀಡುತ್ತದೆ. ಶನಿಯನ್ನು ಸಂತುಷ್ಟಗೊಳಿಸಲು ಶಿವನ ಆರಾಧನೆಯನ್ನು ಮಾಡಬಹುದು. ಹೀಗೆ ಶನಿ ಜಯಂತಿಯಂದು ಶನಿಯ ಈ ಮಂತ್ರಗಳನ್ನು ಜಪಿಸಿ ಶನಿ ಸಾಡೆಸಾತಿ ಶನಿ ದೋಷಗಳಿಂದ ಮುಕ್ತಿಯನ್ನು ಪಡೆಯಿರಿ. ಶನಿ ಜಯಂತಿ ಮಾತ್ರವಲ್ಲದೆ ಶನಿವಾರದಂದು ಈ ಮಂತ್ರವನ್ನು ಪಠಿಸಿ ಉತ್ತಮ ಫಲವನ್ನು ಪಡೆಯಿರಿ. ಶನಿ ಮಹಾ ಮಂತ್ರ. ಶ್ರೀನೀಲಾಂಜನಾ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನಿಯು ಭಗವಾನ್ ಸೂರ್ಯದೇವನ ಮಗ, ನವಗ್ರಹಗಳ ನ್ಯಾಯಾಧೀಶನೆಂದು ಅವನನ್ನು ಕರೆಯಲಾಗುತ್ತದೆ. ಶನಿದೇವನು ಮನುಷ್ಯರ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲವನ್ನು ನೀಡುತ್ತಾನೆ. ಶನಿದೇವನನ್ನು ಸಂತುಷ್ಟಗೊಳಿಸಲು ಈ ಮಂತ್ರದ ಪಠಣದೊಂದಿಗೆ ಶನಿದೇವನಿಗೆ ಶನಿವಾರದಂದು ಎಣ್ಣೆಯನ್ನು ಅರ್ಪಿಸಿದರೆ ಒಳ್ಳೆಯದು. ಇಂದು ಶನಿ ಜಯಂತಿ. ಹಳೆಯ ಶನಿ ಗ್ರಹ ಹೋಗಬೇಕೆಂದು ಬಯಸಿದರೆ ಇಂದು ಈ ಕೆಲಸಗಳನ್ನು ಮಾಡಬೇಡಿ. 13 ವರ್ಷಗಳ ನಂತರ ಅಪರೂಪದ ದಿನವಿದು. ಸುಮಾರು 13 ವರ್ಷಗಳ ನಂತರ ಈ ಬಾರಿ ಶನಿವಾರ ಶನಿ ಜಯಂತಿಯೆಂದು ಬರುತ್ತಿರುವುದು ಅಪರೂಪದ ಘಟನೆ ಎಂದು ಪರಿಗಣಿಸಲಾಗಿದೆ. ಶನಿದೇವರ ಆಶೀರ್ವಾದ ಪಡೆಯಲು ಯಾವ ವಸ್ತುಗಳನ್ನು ಅರ್ಪಿಸಬೇಕು, ಸಾಡೆಸಾತಿ ಮತ್ತು ದೇಹದಂತಹ ಶನಿಯ ಪರಿಣಾಮಗಳಿಂದ ಪರಿಹಾರ ಪಡೆಯಲು ಯಾವ ಪರಿಹಾರಗಳನ್ನು ಮಾಡಬೇಕು, ಇವು ಈಗ ಭಕ್ತರಿಗೆ ಆಸಕ್ತಿಯ ವಿಷಯಗಳಾಗಿವೆ. ಶನಿದೇವರ ಹೆಸರು ಕೇಳಿದರೆ ಅನೇಕರಿಗೆ ಭಯವಾಗುತ್ತದೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಶನಿದೇವರನ್ನು ನ್ಯಾಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯು ಮಾಡಿದ ಕರ್ಮದ ಆಧಾರದ ಮೇಲೆ ಫಲಿತಾಂಶಗಳನ್ನು ನೀಡುವ ದೇವರಾಗಿ ಅವನಿಗೆ ವಿಶೇಷ ಸ್ಥಾನವಿದೆ. ಶನಿದೇವರು ಪ್ರಸನ್ನರಾದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ವರ್ಷ ಮೇ 16, 2026ರಂದು ಶನಿ ಜಯಂತಿ ಶನಿವಾರ ಬರುವುದರಿಂದ ಇದನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ.
ಶನಿ ಪೂಜೆಯಲ್ಲಿ ದೇಹ ಮತ್ತು ಮನಸ್ಸಿನ ಶುದ್ಧತೆಯು ಅತ್ಯಂತ ಮಹತ್ವವಾಗಿದೆ. ಪೂಜೆಗೆ ಮೊದಲು ಸ್ನಾನ ಮಾಡಿ ಸಾಧ್ಯವಾದರೆ ನೀಲಿ ಬಟ್ಟೆಗಳನ್ನು ಧರಿಸಲು ವಿದ್ವಾಂಸರು ಸೂಚಿಸುತ್ತಾರೆ. ಏಕೆಂದರೆ ನೀಲಿ ಬಣ್ಣವನ್ನು ಶನಿಗೆ ಅತ್ಯಂತ ಶುಭ ಬಣ್ಣವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಸೂರ್ಯೋದಯಕ್ಕೆ ಮೊದಲು ಅಥವಾ ಸೂರ್ಯಾಸ್ತದ ನಂತರ ಶನಿಯನ್ನು ಪೂಜಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಸಂಜೆ ಶನಿಯನ್ನು ಪೂಜಿಸುವುದು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ನಂಬಲಾಗಿದೆ. ವಾಸ್ತು ಮತ್ತು ಜ್ಯೋತಿಷ್ಯದ ಪ್ರಕಾರ ಶನಿದೇವನು ಪಶ್ಚಿಮ ದಿಕ್ಕಿನ ಅಧಿಪತಿ. ಆದ್ದರಿಂದ ಶನಿ ಮಂತ್ರಗಳನ್ನು ಪಠಿಸುವಾಗ ಅಥವಾ ಪೂಜೆ ಮಾಡುವಾಗ ಪಶ್ಚಿಮಕ್ಕೆ ಮುಖ ಮಾಡುವುದು ಸೂಕ್ತ. ಶನಿದೇವರ ವಿಗ್ರಹದ ಮುಂದೆ ನೇರವಾಗಿ ನಿಲ್ಲಬಾರದು ಎಂದು ವಿದ್ವಾಂಸರು ಹೇಳುತ್ತಾರೆ. ಯಾವಾಗಲೂ ವಿಗ್ರಹದ ಪಕ್ಕದಲ್ಲಿ ನಿಂತು ದರ್ಶನ ಪಡೆಯುವುದು ಶುಭವೆಂದು ಪರಿಗಣಿಸಲಾಗಿದೆ. ಶನಿ ಪೂಜೆಯಲ್ಲಿ ನೀಲಿ ಹೂಗಳಿಗೆ ವಿಶೇಷ ಮಹತ್ವವಿದೆ. ಸಾಧ್ಯವಾದರೆ ನೀಲಿ ಹೂಗಳನ್ನು ಅರ್ಪಿಸುವುದು ಒಳ್ಳೆಯದು ಎಂದು ನಂಬಲಾಗಿದೆ. ಸಂಜೆ ಶನಿದೇವರ ವಿಗ್ರಹದ ಬಳಿ ಅಥವಾ ರವಿ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆಯಿಂದ 4 ಮುಖದ ದೀಪಗಳನ್ನು ಬೆಳಗಿಸುವುದರಿಂದ ಶನಿಯ ಆಶೀರ್ವಾದ ಪಡೆಯಬಹುದು ಎಂದು ನಂಬಲಾಗಿದೆ. ಶನಿ ಮತ್ತು ರವಿ ವೃಕ್ಷವನ್ನು 7 ಬಾರಿ ಪ್ರದಕ್ಷಿಣೆ ಹಾಕುವುದು ಸಹ ಶುಭವೆಂದು ಪರಿಗಣಿಸಲಾಗಿದೆ. ಇದು ಶನಿಯ ದುಷ್ಟತನದಿಂದ ಪರಿಹಾರವನ್ನು ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಶನಿದೇವನನ್ನು ಕರ್ಮದಾನ ಮಾಡುವವನೆಂದು ಪರಿಗಣಿಸಲಾಗಿರುವುದರಿಂದ ವಿದ್ವಾಂಸರು ಅವನನ್ನು ಪೂಜಿಸುವವರು ಪ್ರಾಮಾಣಿಕವಾಗಿ ಬದುಕಬೇಕು, ಸುಳ್ಳು ಹೇಳಬಾರದು ಮತ್ತು ತಪ್ಪುಗಳನ್ನು ಮಾಡಬಾರದು ಎಂದು ಸೂಚಿಸುತ್ತಾರೆ. ಒಳ್ಳೆಯ ಕರ್ಮದ ಮೂಲಕ ಶನಿಯ ಅನುಗ್ರಹವನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ಜ್ಯೋತಿಷ್ಯದ ಪ್ರಕಾರ ಶನಿ ಪೂಜೆಯಲ್ಲಿ ಕಬ್ಬಿಣದ ಪಾತ್ರೆಗಳ ಬಳಕೆಯನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ತಾಮ್ರದ ಪಾತ್ರೆಗಳನ್ನು ಬಳಸಬಾರದು ಎಂದು ಹೇಳಲಾಗುತ್ತದೆ. ಏಕೆಂದರೆ ತಾಮ್ರವನ್ನು ಸೂರ್ಯನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶನಿ ಜಯಂತಿ ಎಂದು ಕಪ್ಪು ಎಳ್ಳು, ಕಪ್ಪು ಕಂಬಳಿ, ಚಹಾ ಪುಡಿ ಅಥವಾ ಕಬ್ಬಿಣದ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ಸಹ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಅಗತ್ಯವಿರುವವರಿಗೆ ಅವುಗಳನ್ನು ದಾನ ಮಾಡುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.